ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ಕರ್ನಾಟಕದಲ್ಲಿರುವಂಥ ನ್ಯಾಷನಲ್ ಪಾರ್ಕ್ಗಳ ಬಗ್ಗೆ ಮಾತಾಡಿದ್ವಿ ಅಲ್ವಾ. ಸೊ ಇವಾಗ 2026ರಲ್ಲಿ ಆಗಿರುವಂಥ ಇಶ್ಯೂ ಆಗಿರುವಂಥ ಅವಾರ್ಡ್ಗಳ ಬಗ್ಗೆ ಮಾತಾಡುವ. ಓಕೆನಾ? ಸೊ ಏನಿದು 2026ರಲ್ಲಿ ಪ್ರಮುಖ ಪ್ರಶಸ್ತಿಗಳು ಯಾವ ಕ್ಷೇತ್ರದಲ್ಲಿ ಯಾರ್ಯಾರನ್ನ ಸೆಲೆಕ್ಟ್ ಮಾಡಿದ್ದಾರೆ 2026 ಅಂತ ನೋಡುವ. ಓಕೆ, ಈಗ ಅಪ್ಕಮಿಂಗ್ ಎಕ್ಸಾಮ್ಸ್ ಏನಿದೆಯಲ್ವಾ ಅದೆಲ್ಲದಕ್ಕೂ ಇದು ಹೆಲ್ಪ್ ಆಗುತ್ತೆ. ಓಕೆ, ಸೊ ಕಂಟಿನ್ಯೂ ಮಾಡುವ. ಓಕೆ, ಲೆಟ್ ಸ್ಟಾರ್ಟ್. ಓಕೆ, ಬನ್ನಿ. ಫಸ್ಟ್ ಒನ್, ಮಚ್ಲಿ ರಾಷ್ಟ್ರೀಯ ಪ್ರಶಸ್ತಿ. ಮಚ್ಲಿ ನೆನ್ಪಿಟ್ಕೊಳ್ಳಿ, ಮಚ್ಲಿ ಏನಕ್ಕೆ ಸಂಬಂಧಪಟ್ಟಿದೆ ಅಂತ ಡೈರೆಕ್ಟಾಗಿ ಕ್ವಶನ್ ಆಗ್ಬೋದು. WWF ಮಚ್ಲಿ ರಾಷ್ಟ್ರೀಯ ಪ್ರಶಸ್ತಿ 2026 ನೋಡಿ. ಇದು ರಾಜಸ್ಥಾನದ ಅರಣ್ಯ ರಕ್ಷಕಿ ಫಾರೆಸ್ಟ್ ಗಾರ್ಡ್ ಅನಿತಾ ಚೌಧರಿ ಅವರು ಸುಮಾರು 500 ಪ್ರಾಣಿಗಳನ್ನು ರಕ್ಷಿಸಿದ್ದಕ್ಕಾಗಿ ಮತ್ತು ಅರಣ್ಯದಲ್ಲಿ ನಡೆಯುತ್ತಿದ್ದ ಅಕ್ರಮ ಚಟುವಟಿಕೆಗಳನ್ನು ತಡೆದಿದ್ದಕ್ಕಾಗಿ WWF ಮಚ್ಲಿ ರಾಷ್ಟ್ರೀಯ ಪ್ರಶಸ್ತಿ 2026ಕ್ಕೆ ಭಾಜನರಾಗಿದ್ದಾರೆ. ಅದರ ಅರ್ಥ ಏನು ಹೇಳಿ? WWF ಅಂದ್ರೆ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಅಲ್ವಾ. ಸೊ ಮಚ್ಲಿ ಅವಾರ್ಡ್ ಏನಕ್ಕೆ ಸಂಬಂಧಪಟ್ಟಿದೆ? ಪರಿಸರ ಸಂರಕ್ಷಣೆ, ವನ್ಯಜೀವಿ ಸಂರಕ್ಷಣೆಗೆ ಸಂಬಂಧಪಟ್ಟಿರುವಂತಹ ಒಂದು ಅವಾರ್ಡ್. 2026ರಲ್ಲಿ ಯಾರು ಕೊಟ್ಟಿದ್ದಾರೆ? ರಾಜಸ್ಥಾನದ ಅರಣ್ಯ ರಕ್ಷಕಿ ಫಾರೆಸ್ಟ್ ಗಾರ್ಡ್ ಅನಿತಾ ಚೌಧರಿಗೆ ಈ ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ. ಸೊ ಏನ್ ಮಾಡಿದ್ದಾರೆ ಇವರು ನೋಡಿ. ಇಲ್ಲಿ ಇವರು ಶೇರ್ಗಢ ವನ್ಯಜೀವಿ ಅಭಯಾರಣ್ಯದಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. ಶೇರ್ಗಢ ವನ್ಯಜೀವಿ ಅಭಯಾರಣ್ಯ ಎಲ್ಲಿದೆ? ರಾಜಸ್ಥಾನದಲ್ಲಿ ಬರುತ್ತೆ. ನೆಕ್ಸ್ಟ್, ಈ ಪ್ರಶಸ್ತಿಗೆ ರಣತಂಬೋರ್ ಹುಲಿ ಸಂರಕ್ಷಿತ ಪ್ರದೇಶದ ಪ್ರಸಿದ್ಧ ಹುಲಿ ಮಚ್ಲಿ ನೋಡಿ. ಮಚ್ಲಿ ಅನ್ನೋದು ಒಂದು ಹುಲಿ ಹೆಸರು. ಎಲ್ಲಿತ್ತು? ರಣತಂಬೋರ್ ಟೈಗರ್ ರಿಸರ್ವ್ ಅಲ್ಲಿ ಇತ್ತು. ಈ ಹೆಸರನ್ನ ಈ ಅವಾರ್ಡ್ಗೂ ಕೂಡ ಇಟ್ಟಿದ್ದಾರೆ. ಈ ಪ್ರಶಸ್ತಿಯನ್ನ ಯಾರು ಕೊಡ್ತಾರೆ ನೋಡಿ? ಪ್ರಭಾ ಕೈತಾನ್ ಫೌಂಡೇಶನ್ ಮತ್ತು WWF ಇಂಡಿಯಾ ಇವರಿಬ್ರು ಜಂಟಿಯಾಗಿ ಕೊಡುವಂತ ಒಂದು ಅವಾರ್ಡ್ ಆಗಿರುತ್ತೆ. ಓಕೆ, ಸೊ ಈ ಅವಾರ್ಡ್ ನೆನ್ಪಿಟ್ಕೊಳ್ಳಿ. ಮಚ್ಲಿ ರಾಷ್ಟ್ರೀಯ ಪ್ರಶಸ್ತಿ 2026 ಯಾರು ಕೊಡೋದಿದ್ರೆ WWF. ಓಕೆನಾ? ಸೊ ಜೊತೆಗೆ ಒಬ್ರು ಇದ್ದಾರೆ, ಪ್ರಭಾ ಕೈತಾನ್ ಫೌಂಡೇಶನ್ ಅಂತ. ಮಚ್ಲಿ ಅನ್ನೋದೊಂದು ಟೈಗರ್ ಎಲ್ಲಿದ್ದು? ರಣತಂಬೋರ್ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಇದ್ದಂಥ ಒಂದು ಹುಲಿ ಆಗಿತ್ತು. ನೆಕ್ಸ್ಟ್ ಅವಾರ್ಡ್ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ 2025-26ನೇ ಸಾಲಿನ ಪ್ರಶಸ್ತಿಗಳು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 2025-26ನೇ ಸಾಲಿನ ವಾರ್ಷಿಕ ಪ್ರಶಸ್ತಿಗಳ ಆಯ್ಕೆಯನ್ನು ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾದ ಶಿವರಾಜ ತಂಗಡಗಿ ಅವರು ಅಧಿಕೃತವಾಗಿ ಪ್ರಕಟಿಸಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದ ಶಿವರಾಜ ತಂಗಡಗಿ. ರಾಷ್ಟ್ರೀಯ ಪ್ರಶಸ್ತಿಗಳಾದ ಬಸವ ನೋಡಿ, ಇವೆರಡು ಅವಾರ್ಡ್ ಇದೆಯಲ್ಲ ಫ್ರೆಂಡ್ಸ್, ಕನ್ಫರ್ಮ್ ಒಂದು ಕ್ವಶನ್ ಬರ್ತೀವಿ ಅದರಲ್ಲಿ. ಒಂದು ಬಸವ ರಾಷ್ಟ್ರೀಯ ಪುರಸ್ಕಾರ, ಇನ್ನೊಂದು ಭಗವಾನ್ ಮಹಾವೀರ ಶಾಂತಿ ರಾಷ್ಟ್ರೀಯ ಪ್ರಶಸ್ತಿ. ಇವೆರಡು ನ್ಯಾಷನಲ್ ಲೆವೆಲಲ್ಲಿ ಕೊಡೋದು. ಇವೆರಡು ಏನಿರುತ್ತೆ? ತಲಾ 10 ಲಕ್ಷ ನಗದು ಇರುತ್ತೆ, ಪ್ರಶಸ್ತಿ ಫಲಕ ಇರುತ್ತೆ, ಜೊತೆಗೆ ಸ್ಮರಣಿಕೆಯನ್ನು ನೀಡಲಾಗುತ್ತೆ. ರಾಜ್ಯ ಪ್ರಶಸ್ತಿಗಳು ಅಂತ ತಗೊಂಡ್ರೆ 5 ಲಕ್ಷ ರೂಪಾಯಿ ನಗದು, ಪ್ರಶಸ್ತಿ ಫಲಕ, ಸ್ಮರಣಿಕೆಯನ್ನು ಒಳಗೊಂಡಿರುತ್ತೆ. ಓಕೆ, ಸೊ ಅದರಲ್ಲಿ ಫಸ್ಟ್ ಅವಾರ್ಡ್ ನೋಡಿ, ಪಂಪ ಪ್ರಶಸ್ತಿ. ಈ ಅವಾರ್ಡ್ ಯಾರು ಕೊಟ್ಟಿರೋದು? ದೇವನೂರು ಮಹಾದೇವ, ಒಬ್ಬರು ದಲಿತ ಬಂಡಾಯ ಸಾಹಿತಿ ಅಲ್ವಾ ಇವರು ನೋಡಿ, ದಲಿತ ಬಂಡಾಯ ಸಾಹಿತಿ. ಸೊ ಇವ್ರಿಗೆ ಕೊಟ್ಟಿರೋದು. ಮತ್ತೆ ಚಿಂತಕರು ಕೂಡ ಹೌದು. ಇವರು ಬರೆದಿರೋ ಕೃತಿಗಳು ತಗೊಂಡ್ರೆ ಕುಸುಮ ಬಾಲೆ, ಇದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ನೆಕ್ಸ್ಟ್ ನೋಡಿ, ಒಡಲಾಳ ವೆರಿ ಇಂಪಾರ್ಟೆಂಟ್. ದಲಿತ ಸಂವೇದನೆಯನ್ನು ಅತ್ಯಂತ ಮಾರ್ಮಿಕವಾಗಿ ಚಿತ್ರಿಸಿದರೆ. ಎದೆಗೆ ಬಿದ್ದ ಅಕ್ಷರ, ಇದು ಕೂಡ ವೆರಿ ಇಂಪಾರ್ಟೆಂಟ್ ಲೇಖನಗಳ ಸಂಗ್ರಹ ಆಗಿದೆ. ಇವರು 3 ನೆನ್ಪಿಟ್ಕೊಳ್ಳಿ. ದೇವನೂರು ಮಹಾದೇವ ಅವರು ಸಂಬಂಧಪಟ್ಟಂತೆ ಇವರಿಗೆ ಪಂಪ ಪ್ರಶಸ್ತಿ ಬಂದಿದೆ. ಇವರು ಬರೆದಿರುವಂಥ ಪ್ರಮುಖ ಪುಸ್ತಕಗಳು ಯಾವುದು? ಕುಸುಮ ಬಾಲೆ, ಒಡಲಾಳ, ಎದೆಗೆ ಬಿದ್ದ ಅಕ್ಷರ. ನೆಕ್ಸ್ಟು ಅದಕ್ಕೆ ನಿಯಮಗಳಿದೆ. ಈ ನಿಯಮಗಳು ಏನೇನು ಅಂದರೆ, ಪ್ರಶಸ್ತಿ ಆಯಾ ಕ್ಷೇತ್ರದಲ್ಲಿ ಅನುಪಮ ಸಾಧನೆ ಮಾಡಿದವರಿಗೆ ಮಾತನಾಡಬೇಕು. ಕರೆಕ್ಟು. 25 ವರ್ಷ ಕನಿಷ್ಠ ಆ ಕ್ಷೇತ್ರದಲ್ಲಿ ಅವರು ಸೇವೆ ಸಲ್ಲಿಸಿರ್ಬೇಕಾಗತ್ತೆ, ಭಾರತೀಯ ಪೌರರಾಗಿರ್ಬೇಕಾಗತ್ತೆ. ಅದರ ಜೊತೆಗೆ ಆಯ್ಕೆ ಸಮಿತಿ ಯಾರಿರ್ತಾರೆ ನೋಡಿ, ಸರ್ಕಾರವು ಆದೇಶದ ಮೂಲಕ ಪ್ರತಿ ಪ್ರಶಸ್ತಿಗೆ ಆಯ್ಕೆ ಸಮಿತಿಯನ್ನು ನೇಮಿಸುತ್ತದೆ. ಒಂದೊಂದು ಅವಾರ್ಡ್ಗೂ ಒಂದೊಂದು ಆಯ್ಕೆ ಸಮಿತಿ ಇರುತ್ತೆ. ಸಮಿತಿಯಲ್ಲಿ ಮಹಿಳೆಯರು ಕೂಡ ಇರ್ತಾರೆ ನೋಡಿ. ಈ ಪ್ರಶಸ್ತಿನ ಮರಣೋತ್ತರವಾಗಿ ಕೊಡೋದಿಲ್ಲ, ನೆನ್ಪಿಟ್ಕೊಳ್ಳಿ. ಮರಣೋತ್ತರ ಸತ್ತ ನಂತರ ಅವ್ರಿಗೆ ಅವಾರ್ಡ್ ಕೊಡೋದಿಲ್ಲ, ಬದುಕಿದಾಗ ಮಾತ್ರ. ಮತ್ತಿದು ವಾರ್ಷಿಕ ಪ್ರಶಸ್ತಿಯನ್ನು ಒಬ್ಬರಿಗಿಂತ ಹೆಚ್ಚು ಜನರಿಗೂ ಕೂಡ ಕೊಡುವಂತಿಲ್ಲ. ಸೊ ಈ ಅವಾರ್ಡ್ಗಳು ನೋಡ್ಕೊಳ್ಳಿ, ಯಾವ್ಯಾವ ಅವಾರ್ಡ್ಗಳು ಬಂದಿದೆ ಅಂತ ನೋಡಿ ಇಲ್ಲಿ. ಓಕೆ, ಸೊ ಫಸ್ಟ್ ರಾಷ್ಟ್ರೀಯ ಪ್ರಶಸ್ತಿಗಳು ನೋಡಿ. ಬಸವ ರಾಷ್ಟ್ರೀಯ ಪುರಸ್ಕಾರ ಯಾರಿಗೆ ಬಂದಿರೋದು? ಬಸವ ರಾಷ್ಟ್ರೀಯ ಪುರಸ್ಕಾರ ನೋಡಿ. ಸಿದ್ದರಾಮ ಶರಣರು ಬೆಲ್ದಾಳ, ಸೊ ಬೀದರ್ ಅವರು ಸಿದ್ದರಾಮ ಶರಣರು ಅಂತ, ಇವರಿಗೆ ಸಿಕ್ಕಿರೋದು ಬಸವ ರಾಷ್ಟ್ರೀಯ ಪುರಸ್ಕಾರ. ಭಗವಾನ್ ಮಹಾವೀರ ಶಾಂತಿ ರಾಷ್ಟ್ರೀಯ ಪ್ರಶಸ್ತಿ ಯಾರಿಗೆ? ಶ್ರೀ ಭಾನುಕೀರ್ತಿ ಭಟ್ಟಾರಕ ಸ್ವಾಮೀಜಿ, ಇವರು ಮಂಡ್ಯದವರು. ಸೊ ಭಾನುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಅವರಿಗೆ ಭಗವಾನ್ ಮಹಾವೀರ ಶಾಂತಿ ಪ್ರಶಸ್ತಿ. ಶ್ರೀ ಸಿದ್ದರಾಮ ಶರಣರು ಬೆಲ್ದಾಳ ಬೀದರ್ನವರು, ಇವರಿಗೆ ಬಸವ ರಾಷ್ಟ್ರೀಯ ಪುರಸ್ಕಾರ ಕೊಟ್ಟಿದ್ದಾರೆ. ಸಾಹಿತ್ಯ ವಿಭಾಗಕ್ಕೆ ಬಂದರೆ ಪಂಪ ಪ್ರಶಸ್ತಿ ಆಲ್ರೆಡಿ ನೋಡಿದ್ವಿ, ದೇವನೂರು ಮಹಾದೇವ್ ಅವರಿಗೆ ಬಂದಿದೆ. ಅದು ಬಿಟ್ಟರೆ ಇವೆಲ್ಲ ನೋಡ್ಕೊಳ್ಳಿ. ಗುಬ್ಬಿ ವೀರಣ್ಣ ಸಿದ್ಧ, ಓಕೆ, ಸಂಗೊಳ್ಳಿ ರಾಯಣ್ಣ, ಅಕ್ಕಮಹಾದೇವಿ ಪ್ರಶಸ್ತಿ ನೋಡಿ ಯಾರಿಗಿದೆ? ಕೆ ನೀಲ. ಈ ಅವಾರ್ಡ್ಗೆಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್, ನೆನ್ಪಿಟ್ಕೊಳ್ಳೋ ಟ್ರೈ ಮಾಡಿ. ನಾನು ಇಂಪಾರ್ಟೆಂಟ್ ಆಗಿರೋ ಮಾರ್ಕ್ ಮಾಡ್ತೀನಿ. ಅಕ್ಕಮಹಾದೇವಿ ಪ್ರಶಸ್ತಿ ಕೆ ನೀಲ ಅವರಿಗೆ ಬಂದಿದೆ.
ಅದು ಬಿಟ್ಟರೆ ಜಕಣಾಚಾರ್ಯ ಪ್ರಶಸ್ತಿ ಅಶೋಕ್ ಗುಡಿಗಾರ್ ಅವರಿಗೆ ಬಂದಿದೆ. ಜಾನಪದ ವೆರಿ ಇಂಪಾರ್ಟೆಂಟ್, ಇದರಲ್ಲಿ ಮಹಾದೇವ ಮಹಾದೇವ ಸ್ವಾಮಿ ಅವರಿಗೆ ಜಾನಪದ ಪ್ರಶಸ್ತಿ ಬಂದಿದೆ. ಮತ್ತೆ ಬಿ ಲಕ್ಷ್ಮಣ ಇವರಿಬ್ಬರಿಗೂ ಜಾನಪದ ಶ್ರೀ ಪ್ರಶಸ್ತಿ ಬಂದಿದೆ. ಕುಮಾರವ್ಯಾಸ ಪ್ರಶಸ್ತಿ ಬಂದಿರೋದು ಕಲ್ಲಿನಾಥ ಶಾಸ್ತ್ರಿ ಅವರಿಗೆ. ನಾಟ್ಯರಾಣಿ ಶಾಂತಲಾ ಪ್ರಶಸ್ತಿ ಬಂದಿರೋದು ಪ್ರತಿಭಾ ಪ್ರಹ್ಲಾದ್ ಅವರಿಗೆ ಸಿಕ್ಕಿದೆ. ಈ ವಿಷ್ಟು ಅವಾರ್ಡ್ಗಳು ಏನಿದೆಯಲ್ಲ ಫ್ರೆಂಡ್ಸ್, ವೆರಿ ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಒಂದು ಕ್ವಶನ್ ಬರೋ ಚಾನ್ಸಸ್ ಜಾಸ್ತಿ ಇದೆ ನೆನಪಿಟ್ಕೊಳ್ಳಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಡಮಾಡುವ ಪ್ರಶಸ್ತಿಗಳಿವು. ಓಕೆನಾ? ಸೊ ಅದರಲ್ಲಿ ಇವೆರಡು ನೆನಪಿಟ್ಕೊಂಡಿರ್ಬೇಕು ಪ್ರಮುಖವಾಗಿ. ಬಸವರಾಷ್ಟ್ರೀಯ ಪುರಸ್ಕಾರ ಸಿದ್ದರಾಮ ಶರಣರು ಬೆಲ್ದಾಳ, ಭಗವಾನ್ ಮಹಾವೀರ ಶಾಂತಿ ಪ್ರಶಸ್ತಿಯವರಿಗೆ ಭಾನುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಮಂಡ್ಯ, ಪಂಪ ಪ್ರಶಸ್ತಿ ದೇವನೂರು ಮಹಾದೇವ. ಸೊ ಇವು ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಈಗ ಹೇಗಾದ್ರೂ ಮಾಡ್ಕೊಂಡು ನೆನ್ಪಿಟ್ಕೊಳ್ಳಿ, ಇವನ್ನ ಬರೆದು ಮಾತಾಡಿ ಡಿಸ್ಕಸ್ ಮಾಡಿ ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಿ. ಪುಲಿಟ್ಜರ್ ಅವಾರ್ಡ್ ವೆರಿ ಇಂಪಾರ್ಟೆಂಟ್ ಅವಾರ್ಡ್ ಫ್ರೆಂಡ್ಸ್. ಇದು ಪುಲಿಟ್ಜರ್ ಅವಾರ್ಡ್ ಏನಿದೆಯಲ್ಲ ಇದು ತುಂಬಾ ಇಂಪಾರ್ಟೆಂಟ್ ಅವಾರ್ಡ್ ಆಗಿರುತ್ತೆ. ಯಾರು ಕೊಟ್ಟಿದ್ದಾರೆ ನೋಡಿ, ಭಾರತೀಯರಿಗೆ ದೊರಕಿದೆ. ಭಾರತೀಯರಿಗೆ ಈ ಅವಾರ್ಡ್ ಬಂದಿದೆ. ಭಾರತೀಯರು ಯಾರ್ಯಾರು ಅವರು? ಸುಪರ್ಣ ಶರ್ಮಾ ಮತ್ತು ಆನಂದ್ ಆರ್ಕೆ ಅಂತ. ಪುಲಿಟ್ಜರ್ ಪ್ರಶಸ್ತಿ ಏನಕ್ಕಪ್ಪ ಕೊಡೋದು? ಜರ್ನಲಿಸಮ್ ಅಂದ್ರೆ ಪತ್ರಿಕೋದ್ಯಮದಲ್ಲಿ ನೀಡುವ ಅತ್ಯಂತ ಉನ್ನತವಾದ ಪ್ರಶಸ್ತಿ ಫ್ರೆಂಡ್ಸ್ ಇದು ಪುಲಿಟ್ಜರ್ ಅವಾರ್ಡ್ ಅಂತ. ಸೊ ಈ ಭಾರತದಲ್ಲಿ ಇಬ್ಬರು ಜರ್ನಲಿಸ್ಟ್ಗಳು ಸಿಕ್ಕಿದೆ, ಒಂದು ಸುಪರ್ಣ ಶರ್ಮಾ, ಇನ್ನೊಂದು ಆನಂದ್ ಆರ್ಕೆ ಅನ್ನೋರಿಗೆ ಸಿಕ್ಕಿದೆ. ಸೊ ಅದ್ರ ಬಗ್ಗೆ ನೋಡುವ ಇವಾಗ. ಪತ್ರಿಕೋದ್ಯಮದಲ್ಲಿ ನೀಡುವ ಅತ್ಯುನ್ನತ ಪ್ರಶಸ್ತಿ ಯಾವುದು? ಪುಲಿಟ್ಜರ್. ನೋಡಿ, ಜರ್ನಲಿಸಮ್ ಅಲ್ಲಿ ಕೊಡುವಂತ ಅತ್ಯುನ್ನತವಾದ ಪ್ರಶಸ್ತಿ ಇದು. 2026ನೇ ಸಾಲಿಗೆ ಭಾರತೀಯ ಪತ್ರಕರ್ತರಾದ ಸುಪರ್ಣ ಶರ್ಮಾ ಮತ್ತು ಆನಂದ್ ಆರ್ಕೆ ಭಾಜನರಾಗಿದ್ದಾರೆ. ಸೊ ಅವ್ರಿಗೆ ಏನು ಕೊಟ್ಟಿದ್ದಾರೆ? ಸಾಧನೆ ಡಿಜಿಟಲ್ ಅರೆಸ್ಟ್ ಕುರಿತು ಬೆಳಕು ಚೆಲ್ಲುವ ವರದಿ. ವೆರಿ ಇಂಪಾರ್ಟೆಂಟ್. ಡಿಜಿಟಲ್ ಅರೆಸ್ಟ್ ಅಂತ ಏನಾಗ್ತಿದಿಲ್ಲ ಫ್ರೆಂಡ್, ಇವಾಗ ಸೈಬರ್ ಫ್ರಾಡ್ ನೋಡಿ, ಇದೆಲ್ಲ ಇವರು ಒಂದು ಕತೆ ಬರೆದಿದ್ದಾರೆ. ನರವಿಜ್ಞಾನಿಯೊಬ್ಬರ ಕಥೆಯನ್ನು ವಿವರಿಸುವ ಟ್ರ್ಯಾಪ್ಡ್ ಎಂಬ ಕೃತಿಯನ್ನು ಬ್ಲೂಮ್ಬರ್ಗ್ ಆಗಿ ಇವರು ರಚಿಸಿದ್ದಾರೆ. ಓಕೆ, ಇವರ ಹೆಸರು ನೆನ್ಪಿಟ್ಕೊಳ್ಳಿ, ಸುಪರ್ಣ ಶರ್ಮಾ ಮತ್ತೆ ಯಾವುದು? ಆನಂದ್ ಆರ್ಕೆ. ಪುಲಿಟ್ಜರ್ ಪ್ರಶಸ್ತಿ ಬಗ್ಗೆ ಮಾಹಿತಿ ಯಾರಪ್ಪ ಕೊಡೋದು? ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ ನಿರ್ವಹಿಸುವ ಪುಲಿಟ್ಜರ್ ಪ್ರಶಸ್ತಿಗಳನ್ನು 1917ರಿಂದ ಕೊಲಂಬಿಯಾ ಯೂನಿವರ್ಸಿಟಿ ನೀಡುತ್ತಾ ಬಂದಿದೆ. ನೋಡಿ, 100 ವರ್ಷ ದಾಟ್ಬಿಟ್ಟಿದೆ ಆಲ್ರೆಡಿ. ಪುಲಿಟ್ಜರ್ ಪ್ರಶಸ್ತಿಯನ್ನು ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆಯಲ್ಲಿ ಅತ್ಯುನ್ನತ ಗೌರವ ಪ್ರಶಸ್ತಿಯಾಗಿದೆ. ಸಾಹಿತ್ಯಕ್ಕೊಂದೇ ಅಲ್ಲ, ಇದು ಸಂಗೀತ ಕ್ಷೇತ್ರದಲ್ಲೂ ಈ ಪುಲಿಟ್ಜರ್ ಅವಾರ್ಡ್ನ ಕೊಡಲಾಗುತ್ತೆ. ಈ ಪ್ರಶಸ್ತಿ 23 ವಿಭಾಗಗಳಲ್ಲಿ ವಾರ್ಷಿಕ ಪ್ರಶಸ್ತಿಗಳನ್ನು ಒಳಗೊಂಡಿದೆ. 23 ವಿಭಾಗಗಳು ಇದರಲ್ಲಿ ಬರ್ತವೆ. ಸೊ ವೆರಿ ಇಂಪಾರ್ಟೆಂಟ್. ಸುಪರ್ಣ ಶರ್ಮಾ ಮತ್ತು ಆನಂದ್ ಆರ್ಕೆ ಡಿಜಿಟಲ್ ಅರೆಸ್ಟ್ಗೆ ಸಂಬಂಧಪಟ್ಟಂತೆ ಇವರು ವರದಿ ನೀಡಿದ್ದಾರೆ, ಅದ್ರ ಬಗ್ಗೆ ಕೊಟ್ಟಿರುವಂಥ ಒಂದು ಅವಾರ್ಡ್ ಆಗಿದೆ. ನೆಕ್ಸ್ಟ್ ನೋಡಿ, ಸೊ ವೆರಿ ಇಂಪಾರ್ಟೆಂಟ್. ಇವ್ರನ್ನ ಫಾದರ್ ಆಫ್ ಫೋಟೋ ಜರ್ನಲಿಸಮ್ ಅಂತಾನೆ ಕರೀತಾರೆ. ಸೊ ರಘುರಾಮನ್ ಅಂತ ಏನು ಈಗ ನಿಧನರಾಗಿದ್ದಾರೆ ಒಬ್ರು, ಇವರು ಐಕಾನಿಕ್ ಛಾಯಾಚಿತ್ರಗಳ ಖ್ಯಾತಿಯ ಭಾರತದ ಫೋಟೋ ಜರ್ನಲಿಸಂನ ಪಿತಾಮಹ. ರಘು ರಾಯ್ ನಿಧನ. ವೆಟರ್ನ್ ಫೋಟೋಗ್ರಾಫರ್ ರಘು ರಾಯ್ ಹ್ಯಾಸ್ ಪಾಸ್ಡ್ ಅವೇ. ದೇಶದ ಹಲವು ಐಕಾನಿಕ್ ಛಾಯಾಪ್ರತಿಗಳ ಖ್ಯಾತಿಯ ಭಾರತದ ಫೋಟೋ ಜರ್ನಲಿಸಂನ ಪಿತಾಮಹ ಎಂದೇ ಖ್ಯಾತರಾಗಿದ್ದ ಪ್ರಖ್ಯಾತ ಛಾಯಾಗ್ರಾಹಕ ರಘು ರಾಮ್ 83 ವರ್ಷ. ಅವರು 2026 ಏಪ್ರಿಲ್ 26ರಂದು ನವದೆಹಲಿಯಲ್ಲಿ ನಿಧನರಾಗಿದ್ದಾರೆ. ನೋಡಿ, ಇವರು ಈ ಪರ್ಸನಾಲಿಟಿ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್. ಇವರು ಯಾರು ಅಂತ ಕೇಳ್ಬೋದು. ರಘುರ ಯಾರು? ಇವರು ಫೋಟೋ ಜರ್ನಲಿಸಮ್ ಸಂಬಂಧಪಟ್ಟವರು, ಅದರ ಫಾದರ್ ಅಂತಾನೆ ಕರೀತಾರೆ ಇವ್ರನ್ನ. ನೋಡಿ, ಇದು ಇಲ್ಲೊಂದು ಫೋಟೋ ಇದೆಯಲ್ಲ, ಈ ಫೋಟೋ 1984ರಲ್ಲಿ ಏನು ಡಿಸೆಂಬರ್ 2-3ನೇ ತಾರೀಕು ನೈಟ್ ಆಗಿರುವಂಥ ಒಂದು ಘಟನೆ ಫ್ರೆಂಡ್ಸ್. ಅಲ್ಲಿ ಯೂನಿಯನ್ ಕಾರ್ಬೈಡ್ ಅಂತ ಒಂದು ಕಂಪ್ನಿ ಇತ್ತು. ಯೂನಿಯನ್ ಕಾರ್ಬೈಡ್ ಇದು ಅಮೆರಿಕನ್ ಕಂಪ್ನಿ, ಭೋಪಾಲ್ನಲ್ಲಿ ಇತ್ತು. ಮಧ್ಯಪ್ರದೇಶದ ಭೋಪಾಲ್ ಅಂತ ಕರೀತಾರೆ ಇದನ್ನ. ಭೋಪಾಲ್ ಟ್ರಾಜಿಡಿ ಅಂತಾನೆ ಫೇಮಸ್ ಅಲ್ವಾ 1984 ಇಲ್ಲಿ ಒಂದು ಗ್ಯಾಸ್ ಲೀಕ್ ಆಗುತ್ತೆ. ಆ ಗ್ಯಾಸ್ ಯಾವುದು ಅಂತಂದ್ರೆ ಮೀಥೈಲ್ ಐಸೋಸೈನೈಡ್ ಅಂತ. ಮೀಥೈಲ್ ಐಸೋಸೈನೈಡ್ ಅನ್ನೋ ಗ್ಯಾಸ್ ಯೂನಿಯನ್ ಕಾರ್ಬೈಡ್ ಕಂಪ್ನಿಯಿಂದ ರಿಲೀಸ್ ಆಗುತ್ತೆ ನೈಟು. ಎಲ್ಲರೂ ಮರ್ಗಿರ್ತಾರೆ, ಅದನ್ನ ಉಸಿರಾಡಿದ ತಕ್ಷಣ ಎಲ್ಲರೂ ಡೆತ್ ಆಗ್ಬಿಡ್ತಾರೆ. ಸುಮಾರು ಗೌರ್ಮೆಂಟ್ ರಿಪೋರ್ಟ್ ಪ್ರಕಾರನೇ ಮೋರ್ ದೆನ್ 15,000 ಜನ ಸತ್ತೋಗ್ಬಿಡ್ತಾರೆ. ಸುತ್ತಮುತ್ತ ಹಳ್ಳಿಲಿದ್ದಂತ ಎಲ್ಲ ಜನ ಸತ್ತೋಗ್ಬಿಡ್ತಾರೆ. ಇನ್ನು ಉಳ್ಕೊಂಡಂಥವ್ರಿಗೆಲ್ಲ ಹಲವಾರು ರೋಗಗಳು ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಓಕೆನಾ? ಆ ಒಂದು ಘಟನೆ ಏನಂತ ಕರೀತಾರೆ ಇದನ್ನ? ಭೋಪಾಲ್ ಗ್ಯಾಸ್ ಟ್ರಾಜಿಡಿ ಅಂತ ಕರೀತಾರೆ. ಸೊ ಅಲ್ಲಿ ತೆಗೆದಿರುವಂಥ ಒಂದು ವೆರಿ ಫೇಮಸ್ ಫೋಟೋ ಇದು. ಓಕೆನಾ? ಸೊ ಈ ಥರ ಹಲವಾರು ಫೋಟೋಗಳನ್ನ ಇವ್ರು ತೆಗೆದಿದ್ದಾರೆ. ಸೊ ಅವ್ರು ಡೆತ್ ಆಗಿದೆ, ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ. ಇದು ಅವಾರ್ಡ್ಗೆ ಸಂಬಂಧಪಟ್ಟಿದ್ದಲ್ಲಿ ಪರ್ಸನಾಲಿಟಿ ಒಂದು ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ನೋಡೋಣ. ಸೊ ವೆರಿ ಇಂಪಾರ್ಟೆಂಟ್ ನೋಡಿ ಫ್ರೆಂಡ್ಸ್, ಇದು ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ಕ್ವಶನ್ ಬರೋ ಚಾನ್ಸ್ ಇದೆ. ಕರ್ನಾಟಕದ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಇತ್ತೀಚೆಗೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಒಂದು ಉತ್ಖನನಗಳನ್ನ ನಡೆಸಿದೆ. ಅಲ್ಲಿ ನವಶಿಲಾಯುಗದ ಅವಶೇಷಗಳನ್ನ ಸಿಕ್ಕಿದೆ. ನವಶಿಲಾಯುಗ ಏನು ನಿಯೋಲಿಥಿಕ್ ಏಜ್ ಅಂತ ಕರಿತೀವಲ್ಲ, ಅದರ ಒಂದು ಪಳೆಯುಳಿಕೆಗಳು ಅವಶೇಷಗಳು ಸಿಗಾಕೊಂಡಿದ್ದಾವೆ. ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದಾರೆ. ಆವಿಷ್ಕಾರವು ಹೊಸ ಶಿಲಾಯುಗದಿಂದ ಮಧ್ಯಕಾಲೀನ ಅವಧಿಯವರೆಗೂ ನಿರಂತರ ಮಾನವ ವಾಸ ಸ್ಥಳವನ್ನು ಸಾಬೀತುಪಡಿಸುತ್ತದೆ. ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಸ್ಥಾನಮಾನಕ್ಕಾಗಿ ರಾಜ್ಯದ ಬಿಡ್ಡನ್ನು ಹೆಚ್ಚಿಸಿದೆ. ಅಂದರೆ ಏನಾಗಿದೆ, ಇಲ್ಲಿ ಲಕ್ಕುಂಡಿ ಬಳಿ ಒಂದು ದೇವಸ್ಥಾನ ಇದೆ, ಹೇಳ್ತೀನಿ ಅದನ್ನು.
ಆ ದೇವಸ್ಥಾನದ ಬಳಿ ಒಂದು ಶಿಲಾಯುಗ, ನವಶಿಲಾಯುಗದಿಂದ ಹಿಡಿದು ಮಧ್ಯಕಾಲೀನ ಯುಗದವರೆಗೂ ನಿರಂತರವಾಗಿ ಜನರು ವಾಸ ಮಾಡಿದ್ದಕ್ಕೆ ಒಂದು ಎವಿಡೆನ್ಸ್ ಸಿಕ್ಕಿದೆ ಫ್ರೆಂಡ್ಸ್. ಅದು ಇದು ಮತ್ತು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ಅಂತ ಡಿಕ್ಲೇರ್ ಮಾಡೋದಕ್ಕೆ ಒಂದು ಒಳ್ಳೆಯ ಚಾನ್ಸ್ ಇದು. ಹಿಂದಿಂದನೂ ಕೆಲಸಗಳು ನಡೀತಾ ಇದ್ದಾವೆ ಆ ಥರ ಮಾಡಿಸೋದಕ್ಕೆ. ಈಗ ಇನ್ನಷ್ಟು ಇದು ಪುಷ್ ಮಾಡುತ್ತೆ. ಎಲ್ಲಿ ನೋಡಿ ಸ್ಥಳ, ಕರ್ನಾಟಕದ ಗದಗ ಜಿಲ್ಲೆ ಗದಗದಿಂದ ಸುಮಾರು 12 ಕಿಲೋಮೀಟರ್ ಬರುತ್ತೆ. ಲಕ್ಕಿಗೊಂಡಿ ಅಂತ ಹಿಂದೆ ಕರೀತಾ ಇದ್ರು ಇದನ್ನ. ಈ ಪ್ರದೇಶ ಐತಿಹಾಸಿಕವಾಗಿ 100 ಬಾವಿಗಳು ಮತ್ತು 100 ದೇವಾಲಯಗಳ ಗ್ರಾಮ ಅಂತ ಕರೆಯಲಾಗ್ತಿತ್ತು. ಯಾಕೆಂದ್ರೆ ಅಲ್ಲಿ ಅಷ್ಟೊಂದು ಬಾವಿಗಳು ನಾವು ನೋಡೋಕೆ ಸಿಗುತ್ತೆ. ನೆಕ್ಸ್ಟು ಇಲ್ಲಿ ಏನೇನು ಸಿಕ್ಕಿದೆ ನೋಡಿ. ಟೆಂಪಲ್ ಯಾವುದು? ಲಕ್ಕೊಂಡಿ ಬಳಿ ಕೋಟೆ ವೀರಭದ್ರೇಶ್ವರ ದೇವಾಲಯ, ವೆರಿ ಇಂಪಾರ್ಟೆಂಟ್. ಕೋಟೆ ವೀರಭದ್ರೇಶ್ವರ ದೇವಾಲಯದ ಸಂಕೀರ್ಣದಲ್ಲಿ ನಡೆದ ಉತ್ಖನನದಲ್ಲಿ ಈ ಕೆಳಗಿನವರು ಪತ್ತೆಯಾಗಿದೆ. ಏನೇನು? ಇತಿಹಾಸ ಪೂರ್ವ ಯುಗ ಅಂದ್ರೆ ನವಶಿಲಾಯುಗ. ಇತಿಹಾಸ ಪೂರ್ವ ಅಂದ್ರೆ ಮಾನವ ತನ್ನ ಲಿಪಿಯನ್ನ ಬರೆಯೋದಕ್ಕೆ ಅಭ್ಯಾಸ ಮಾಡೋದಕ್ಕಿಂತ ಹಿಂದಿನ ಅವಧಿಯನ್ನ ಇತಿಹಾಸ ಪೂರ್ವ ಯುಗ ಅಂತ ಕರೀತಾರೆ. ಇತಿಹಾಸ ಅಂದ್ರೆ ಏನು? ಲಿಪಿ ಇರುವಂತದ್ದು, ಸ್ಕ್ರಿಪ್ಟ್ ಇರುವಂತದನ್ನ ಇತಿಹಾಸ ಅಂತ ಕರಿತೀವಿ. ಇತಿಹಾಸ ನಂತರದ ಯುಗ ಅಂತ ಕರಿತೀವಿ. ಏನಿದು? ಕೈಕೊಡಲಿಗಳು, ಮುರಿದ ಬೂದು ಮಣ್ಣಿನ ಮಡಿಕೆ ತುಣುಕುಗಳು, ಕೌರಿ ಚಿಪ್ಪುಗಳು ಮತ್ತು ಪ್ರಾಚೀನ ಪ್ರಾಣಿಗಳ ಮೂಳೆಗಳು ಇಲ್ಲಿ ನಮಗೆ ಸಿಕ್ಕಿದೆ. ಸೊ ಆರಂಭಿಕ ಇತಿಹಾಸ ಮಧ್ಯಕಾಲ ನೋಡಿ, ಇಲ್ಲಿ ಆಕೃತಿಗಳಿಂದ ಕೆತ್ತಿದ ಕಲ್ಲಿನ ಪೀಠಗಳು, ಮುರಿದ ಟೆರಕೋಟಾ ಡಿಸ್ಕ್ಗಳು ಮತ್ತು ಗುಪ್ತ ದೇವಾಲಯಗಳು ಅವಶೇಷಗಳು ದೊರಕಿದೆ. ನಿಧಿ ಶೋಧನೆಗಳು, ಸ್ಥಳೀಯ ನೋಡಿ ಇದು ಹೆಂಗ್ ಗೊತ್ತಾಯಿತು ಅಂತಂದ್ರೆ, ಇಲ್ಲಿ ಒಂದು ಅವಶೇಷಗಳು, ಅಲ್ಲಿ ಒಂದು ಕುಟುಂಬ, ಅದಕ್ಕೆ ಒಂದು ತಾಮ್ರದ ಪಾತ್ರ ಸಿಗುತ್ತೆ, ಅದರಲ್ಲಿ ಅಡಗಿಸಿಟ್ಟಿದ್ದ ಒಂದು ಚಿನ್ನದ ಆಭರಣಗಳು ಸುಮಾರು 60 kg ಫ್ರೆಂಡ್ಸ್, 450 ಗ್ರಾಮ್ವರೆಗೂ ಚಿನ್ನದ ಆಭರಣಗಳು ಸಿಕ್ಬಿಟ್ಟಿದೆ. ಅದು ನ್ಯೂಸ್ ಆಗಿ ಆನಂತರ ಅದನ್ನ ರಿಸರ್ಚ್ ಮಾಡಿದಾಗ ಗೊತ್ತಾಯಿತು ಇಲ್ಲೆಲ್ಲ ಈ ತರ ಇದೆ. ಆರ್ಟ್ ಆ್ಯಂಡ್ ಕಲ್ಚರ್ ಸೆಕ್ಷನ್ ಅಲ್ಲಿ ಈ ಕ್ವಶನ್ ಕೇಳೋ ಚಾನ್ಸ್ ಇದೆ ಲಕ್ಕೊಂಡಿಗೆ ಸಂಬಂಧಪಟ್ಟಂತೆ. ಸೊ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, 2024-25ನೇ ಸಾಲಿನ BCCI ಪ್ರಶಸ್ತಿಗಳು ವೆರಿ ಇಂಪಾರ್ಟೆಂಟ್. 2024-25ರಲ್ಲಿ ಒಳ್ಳೆ ಪ್ರದರ್ಶನ ನೀಡಿರುವಂಥ ಆಟಗಾರರಿಗೆ ಕೊಡುವಂಥ ಅವಾರ್ಡ್ ಇದು. ಸೊ ಅದರಲ್ಲಿ 3 ಅವಾರ್ಡ್ ನೆನ್ಪಿಟ್ಕೊಳ್ಳಿ. 3 ಜನಕ್ಕೆ ಕೊಟ್ಟಿದ್ದಾರೆ. ಯಾವುದದು ಅಂತಂದರೆ ಕರ್ನಲ್ CK ನಾಯ್ಡು ಜೀವಮಾನ ಸಾಧನೆ ಪ್ರಶಸ್ತಿ, ಕರ್ನಲ್ CK ನಾಯ್ಡು ಅವಾರ್ಡ್. ಯಾರು ಸಿಕ್ಕಿದೆ? 3 ಜನ. ಒಂದು ಕೋಚ್ ಆಗಿದೆ ಅಂತ ರಾಹುಲ್ ದ್ರಾವಿಡ್, ಮತ್ತೆ ಮಹಿಳಾ ಕ್ರಿಕೆಟರ್ ಆಗಿದೆ ಅಂದ್ರೆ ಮಿತಾಲಿ ರಾಜು ಮತ್ತು ರೋಜರ್ ಬಿನ್ನಿ. ಇವರಿಷ್ಟು ಜನಕ್ಕೆ ಈ ಅವಾರ್ಡ್ನ ಕೊಟ್ಟಿದ್ದಾರೆ. ಓಕೆನಾ? ಸೊ ಈ ಅವಾರ್ಡ್ಗಳನ್ನ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್. ಕರ್ನಲ್ CK ನಾಯ್ಡು ಜೀವಮಾನ ಸಾಧನಾ ಪ್ರಶಸ್ತಿ 3 ಜನಕ್ಕೆ ಕೊಡಲಾಗಿದೆ. ಒಂದು ರಾಹುಲ್ ದ್ರಾವಿಡ್, ಮಿತಾಲಿ ರಾಜು, ರೋಜರ್ ಬಿನ್ನಿ, ಇವರು 3 ಜನ ಕೊಟ್ಟಿದ್ದಾರೆ BCCI ಅವಾರ್ಡ್. ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಅವಾರ್ಡ್ಸ್. ನೆಕ್ಸ್ಟ್ ನೋಡಿ, 2025ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ನೋಡಿ ಫ್ರೆಂಡ್ಸ್, ಈ ಸರಿ ಕನ್ನಡದಲ್ಲಿ ಒಬ್ಬರಿಗೆ ಸಿಕ್ಕಿದೆ. ನೋಡಿ ಯಾರಿಗೆ? ಅಮರೇಶ ನುಗಡೋಣಿ ಅನ್ನೋರಿಗೆ ಈ ವರ್ಷದ 2025ರ ಅವಾರ್ಡ್ ಸಿಕ್ಕಿದೆ. ಯಾವುದು? ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಯಾವುದು ಅವರ ಪುಸ್ತಕ? ದಡ ಸೇರಿಸು ತಂದೆ. ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ಇದು ದಡ ಸೇರಿಸು ತಂದೆ. ಇದೇನಿದು? ಸಣ್ಣ ಕಥೆಗಳ ಪ್ರಕಾರಕ್ಕೆ ಸೇರುತ್ತೆ. ಅಮರೇಶ ನುಗಡೋಣಿ ಅಂತ. ಸೊ 2024 ತಗೊಂಡ್ರೆ ಡಾಕ್ಟರ್ KV ನಾರಾಯಣ, ಇವರ ಏನಿದು ನುಡಿಗಳ ಅರಿವು ಸಾಹಿತ್ಯ ವಿಮರ್ಶೆಗೆ ಸಂಬಂಧಪಟ್ಟಿದೆ. ಲಕ್ಷ್ಮೀಶ ತೊಳಪಾಡಿ 2023 ಸಿಕ್ಕಿದ್ದು ಭಕ್ತಿಯ ನೆಪದಲ್ಲಿ ಅಂತ ಒಂದು ಪ್ರಬಂಧ ಬರೆದಿದ್ರು. ಆ ಪ್ರಬಂಧಗಳಿಗೆ ಸಂಬಂಧಪಟ್ಟಂಗೆ ಸಿಕ್ಕಿರೋದು. ಈ ವರ್ಷದ ಯಾರಿಗೆ 2025 ಅಮರೇಶ ನುಗಡೋಣಿ ದಡ ಸೇರಿಸು ತಂದೆ ಅನ್ನೋ ಒಂದು ಸಣ್ಣ ಕಥೆಗಳ ಪ್ರಕಾರಕ್ಕೆ ಸಿಕ್ಕಿದೆ. ಈ ಅವಾರ್ಡ್ ಬಗ್ಗೆ ಹೇಳಬೇಕು ಅಂತಂದ್ರೆ, ಈ ಪ್ರಶಸ್ತಿಯನ್ನು 1955ರಿಂದ ಪ್ರತಿ ವರ್ಷ ನೀಡಲಾಗುತ್ತಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಯು ಮಾರ್ಚ್ 12, 1954ರಂದು ಉದ್ಘಾಟನೆಗೊಂಡಿತು. ಇದು ಸಂಸ್ಕೃತಿ ಸಚಿವಾಲಯದ ಅಡಿಯಲ್ಲಿ ಸ್ವಾಯತ್ತ ಸಂಸ್ಥೆಯಾಗಿದೆ. ಈ ಅವಾರ್ಡ್ ಯಾವ ಸಚಿವರ ಅಂಡರ್ ಬರುತ್ತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಕಲ್ಚರ್, ಅದಕ್ಕೆ ಬರುತ್ತೆ. ಇದು ಅಟಾನಮಸ್ ಬಾಡಿ ಕೂಡ ಆಗಿದೆ. ಸ್ಥಾನಮಾನ, ಇದು ಭಾರತದಲ್ಲಿ ಜ್ಞಾನಪೀಠ ಪ್ರಶಸ್ತಿಯ ನಂತರದ 2ನೇ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಆಗಿದೆ. ಜ್ಞಾನಪೀಠ ಬಿಟ್ಟರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಾಹಿತ್ಯ ಕ್ಷೇತ್ರದಲ್ಲಿ ಕೊಡುವಂತಹ ಅತ್ಯುನ್ನತವಾದ ಪ್ರಶಸ್ತಿ. ನೋಡಿ, ವೆರಿ ಇಂಪಾರ್ಟೆಂಟ್. ಭಾಷಾ ವ್ಯಾಪ್ತಿ. ಇಲ್ಲಿ ಒಟ್ಟು ಎಷ್ಟು ಭಾಷೆಗಳಿಗೆ ಅವಾರ್ಡ್ ಕೊಡ್ತಾರೆ? ನೀವೇನು ಯಾವ ಥರ ಗೆಸ್ ಮಾಡಿದ್ರು? ಇಂಡಿಯಾದಲ್ಲಿ ಎಲ್ಲ ಭಾಷೆಗೂ ಕೊಡ್ತಾರ? ಸೊ ಎಲ್ಲ ಭಾಷೆ ಕೊಡಲ್ಲ. ಮತ್ತೆ 8ನೇ ಅನುಸೂಚಿನಲ್ಲಿ ಭಾಷೆಗಳ ಅಧಿಕೃತ ಭಾಷೆಗಳಿದ್ದಾವೆ. ಒಟ್ಟು ಸಂವಿಧಾನದ 8ನೇ ಅನುಸೂಚಿನಲ್ಲಿ 22 ಅಧಿಕೃತ ಭಾಷೆಗಳಿದೆ. ಇದಕ್ಕೆ ಮಾತ್ರ ಕೊಡ್ತಾರ? ಅಲ್ಲ. ಈ 22 ಭಾಷೆಗಳ ಜೊತೆಗೆ ಮತ್ತೆ 2 ಭಾಷೆಗಳನ್ನ ಸೇರಿಸ್ಕೊತಾರೆ. ಇಲ್ಲಿ ನೋಡಿ, ಒಟ್ಟು 24 ಭಾಷೆಗಳಿಗೆ ಅತ್ಯುತ್ತಮ ಸಾಹಿತ್ಯ ಕೃತಿಗಳಿಗೆ ನೀಡಲಾಗುತ್ತದೆ. 24 ಭಾಷೆಗಳು ಯಾವುದು? ಒಂದು ಸಂವಿಧಾನದ 8ನೇ ಅನುಸೂಚಿಯಲ್ಲಿರುವ 22 ಭಾಷೆಗಳು. ಇನ್ನ 2 ಯಾವುದು ನೋಡಿ ಫ್ರೆಂಡ್ಸ್? ಇದು ಇಂಗ್ಲಿಷ್. ಇದು ಇಂಗ್ಲಿಷ್ ಮತ್ತೆ ರಾಜಸ್ಥಾನಿ ಭಾಷೆ ಏನಿದಿಲ್ಲ, ಇದು 8ನೇ ಅನುಸೂಚಿನಲ್ಲಿ ಅಧಿಕೃತ ಸ್ಥಾನಮಾನ ಇಲ್ಲ. ಆದ್ರೂ ಕೂಡ ಈ 2 ಭಾಷೆನಲ್ಲಿ ಇರುವಂತಹ ಕೃತಿಗಳು ಸಹ ಕೇಂದ್ರ ಸಾಹಿತ್ಯ ಅಕಾಡೆಮಿನ ಕೊಡಲಾಗುತ್ತೆ. ಒಟ್ಟು 24 ಭಾಷೆಗಳು. ಪ್ರಶಸ್ತಿ ಕೆತ್ತನೆ ಮಾಡಿದ ತಾಮ್ರದ ಫಲಕ, ಶಾಲು ಮತ್ತು 1 ಲಕ್ಷ ನಗದು ಬಹುಮಾನವನ್ನು ಒಳಗೊಂಡಿರುತ್ತದೆ. ಸೊ ಭಾರತೀಯ ನಾಗರಿಕರಿಗೆ ಇದನ್ನ ಕೊಡಲಾಗುತ್ತೆ. ಸೊ ಈ ಅವಾರ್ಡ್ಗಳನ್ನ ನೆನಪಿಟ್ಕೊಳ್ಳಿ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕನ್ನಡದಲ್ಲಿ ಅಮರೇಶ ನುಗಡೋಣಿ ಅವರು ಬಂದಿದೆ. ದಡ ಸೇರಿಸು ತಂದೆ ಅನ್ನೋ ಕೃತಿಗೆ ಇದೊಂದು ಸಣ್ಣ ಕಥೆಗಳು. ಅದು ಬಿಟ್ಟರೆ ಇವರಿಬ್ರು 2024-23ರಲ್ಲಿ ಬಂದಿರೋದು. ನೆಕ್ಸ್ಟ್,
ಹರ ಪಾರ್ವತಿ ಕಥಾಕ್ಕೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ, ವೆರಿ ಇಂಪಾರ್ಟೆಂಟ್ ಅವಾರ್ಡ್, ಹರ ಸರಸ್ವತಿ ಸಮ್ಮಾನ್ ಅವಾರ್ಡ್. ಹರ ಪಾರ್ವತಿ ಕಥಾ ಅಂತ ಇದೊಂದು ಬೆಂಗಾಲಿ ಕೃತಿ ಫ್ರೆಂಡ್ಸ್. ಇದು ನೋಡಿ, ಇದು ಲೇಖಕ ರಾಜ್ಕುಮಾರ್ ಮುಖ್ಯೋಪಾಧ್ಯಾಯ, ನೆನ್ಪಿಟ್ಕೊಳ್ಳಿ ಹೆಸರು, ರಾಜ್ಕುಮಾರ್ ಮುಖ್ಯೋಪಾಧ್ಯಾಯ ಅವರ ಹರ ಪಾರ್ವತಿ ಕಥಾ ಬಂಗಾಳಿ ಕಾದಂಬರಿ, ಬಂಗಾಳಿ ಭಾಷೆಗೆ ಬಂದಿರೋದು ಕಾದಂಬರಿ 2025ನೇ ಸಾಲಿನ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ತುಂಬಾ ಒಳ್ಳೆಯದು. ಈ ಕಾದಂಬರಿಯು ಶಿವ ಮತ್ತು ಪಾರ್ವತಿಯ ಕುರಿತು ಪೌರಾಣಿಕ ಕಥಾಹಂದರವನ್ನು ಒಳಗೊಂಡಿದೆ. ಈ ಕಾದಂಬರಿಯು ಆಧುನಿಕ ಸೌಂದರ್ಯ ಪ್ರಜ್ಞೆಯ ದೃಷ್ಟಿಕೋನದಲ್ಲಿ ವ್ಯಾಖ್ಯಾನಿಸುವ ವಿಷಯವನ್ನು ಒಳಗೊಂಡಿದೆ. ರಾಜ್ಕುಮಾರ್ ಅವರು 9 ಕಾದಂಬರಿ, 11 ಕಥಾ ಸಂಗ್ರಹ, 4 ಪ್ರಬಂಧಗಳನ್ನು ಬರೆದಿದ್ದಾರೆ. ಓಕೆ, ಇದು 2020ರಲ್ಲಿ ಈ ಕೃತಿ ಏನಾಗಿತ್ತು, ಪ್ರಕಟ ಆಗಿತ್ತು. ನೋಡಿ, ಸರಸ್ವತಿ ಸಮ್ಮಾನ್ ಬಗ್ಗೆ ನೋಡ್ಕೊಳ್ಳಿ. ಭಾರತೀಯ ಪ್ರಜೆಗಳು ದೇಶದ ಯಾವುದೇ ಭಾಷೆಗಳಲ್ಲಿ ಬರೆದ ಶ್ರೇಷ್ಠ ಸಾಹಿತ್ಯ ಕೃತಿಗೆ ನೋಡಿ ಕೊಡೋದು ಯಾರು, ವೆರಿ ಇಂಪಾರ್ಟೆಂಟ್, ಗೌರ್ಮೆಂಟ್ ಕೊಡಲ್ಲ ಈ ಅವಾರ್ಡನ್ನ, ಕೆ ಬಿರ್ಲಾ ಫೌಂಡೇಶನ್. ಕೆ ಬಿರ್ಲಾ ಫೌಂಡೇಶನ್ 1991ರಿಂದ ಕೊಡ್ತಾ ಬರ್ತಾ ಇದ್ದಾರೆ. ಎಷ್ಟಿರ್ತದೆ ಪ್ರಶಸ್ತಿ ಮೊತ್ತ? 15 ಲಕ್ಷ ರೂಗಳು ಪಾರಿತೋಷಕವನ್ನು ಒಳಗೊಂಡಿರುತ್ತೆ. ಸೊ ಗೌರ್ಮೆಂಟ್ ಆಫ್ ಕರ್ನಾಟಕನ ಕೊಡಲ್ಲ, ಗೌರ್ಮೆಂಟ್ ಆಫ್ ಇಂಡಿಯಾನ ಕೊಡಲ್ಲ, ಕೆ ಬಿರ್ಲಾ ಫೌಂಡೇಶನ್ ಕೊಡೋದು, ವೆರಿ ಇಂಪಾರ್ಟೆಂಟ್. ಇದೊಂದು ಪ್ರೈವೇಟ್ ಆರ್ಗನೈಸೇಷನ್ ಕೊಡೋದು. ಓಕೆನಾ? ಸೊ ಅದ್ ಬಿಟ್ರೆ ನೋಡಿ, ಕರ್ನಾಟಕ ಈ ಸರಿ ಕನ್ನಡಕ್ಕೆ ಬಂದಿಲ್ಲ, ಇದು ಬೆಂಗಾಲಿ ಇವ್ರಿಗೆ ಬಂದಿರೋದು, ರಾಜ್ಕುಮಾರ್ ಮುಖ್ಯೋಪಾಧ್ಯಾಯರಿಗೆ. ಕನ್ನಡದಲ್ಲಿ 2 ರೈಟರ್ಸ್ಗೆ ಈ ಅವಾರ್ಡ್ ಬಂದಿದೆ. ಯಾರು? 2010ರಲ್ಲಿ ಫಸ್ಟ್ ಬಂದಿದ್ದು ಎಸ್ ಎಲ್ ಭೈರಪ್ಪ ಅವ್ರಿಗೆ, ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವ್ರಿಗೆ ಸರಸ್ವತಿ ಸಮ್ಮಾನ್ ಅವಾರ್ಡ್ ಬಂದಿತ್ತು. ಯಾವ ಕಾದಂಬರಿ? ಮಂದ್ರ ಅನ್ನೋ ಕಾದಂಬರಿಗೆ. ಈ ಮಂದ್ರ ಏನಕ್ಕೆ ಸಂಬಂಧಪಟ್ಟಿದೆ? ಮ್ಯೂಸಿಕ್ ಸಂಬಂಧಪಟ್ಟಿದ್ದು ಫ್ರೆಂಡ್ಸ್. ಇದು ಸಂಗೀತಕ್ಕೆ ಸಂಬಂಧಪಟ್ಟಂತ ಒಂದು ಕಾದಂಬರಿ ಇದು. ಇನ್ನೊಬ್ರು 2014ರಲ್ಲಿ ವೀರಪ್ಪ ಮೊಯ್ಲಿ ಅವರಿಗೆ ಬಂದಿದೆ. ಇವ್ರು ಬರೆದಿದ್ದ ಕೃತಿ ಯಾವುದು? ಶ್ರೀರಾಮಾಯಣ ಮಹಾನ್ವೇಷಣಂ, ಅದಕ್ಕೆ ಸಂಬಂಧಪಟ್ಟಿದ್ದು. ಸೊ ಇವೆರಡು ಕನ್ನಡದಲ್ಲಿ ಸರಸ್ವತಿ ಸಮ್ಮಾನ್ ಅವಾರ್ಡ್ ಪಡ್ಕೊಂಡಿರುವಂಥ ಕವಿಗಳು ಮತ್ತು ಕೃತಿಗಳು. ನೆಕ್ಸ್ಟ್ ಅವಾರ್ಡ್ ನೋಡಿ ಫ್ರೆಂಡ್ಸ್, ಸಾರಿಗೆನಲ್ಲಿ ಸಂಬಂಧಪಟ್ಟಂತೆ ಯಾವುದೇ ರಾಜ್ಯದ ಬಸ್ಗಳ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲೇ ಚೆನ್ನಾಗಿರುತ್ತೆ. ಸೊ ಯಾವುದೇ ಅವಾರ್ಡ್ ಬಂದರೂ KSRTCಗೆ ಬರಬೇಕು, ಇಲ್ಲ BMTCಗೆ ಬರಬೇಕು, ಇದನ್ನ ತಲೆ ಇಟ್ಕೊಳ್ಳಿ. ಗವರ್ನೆನ್ಸ್ ನೌ ನ್ಯಾಷನಲ್ ಅವಾರ್ಡ್ ಬಂದಿದೆ. ಮೈಸೂರು ನಗರ ಪಾಲಿಕೆಯು 200 ಬಸ್ಗಳಲ್ಲಿ ಧ್ವನಿ ಸ್ಪಂದನ ಆನ್ಬೋರ್ಡ್ ಬಸ್ ಐಡೆಂಟಿಫಿಕೇಶನ್ ಅಂಡ್ ನ್ಯಾವಿಗೇಷನ್ ಸಿಸ್ಟಮ್ ವ್ಯವಸ್ಥೆ ಜಾರಿಗೊಳಿಸಿದ ಕಾರಣಕ್ಕಾಗಿ KSRTCಗೆ ಗವರ್ನೆನ್ಸ್ ನೌ 12ನೇ ರಾಷ್ಟ್ರೀಯ ಪ್ರಶಸ್ತಿ ಲಭಿಸಿದೆ. ಜರ್ಮನಿಯ ಗಿಜ್ ಸಂಸ್ಥೆಯ ಸಹಯೋಗದಲ್ಲಿ ಧ್ವನಿ ಸ್ಪಂದನ ಆನ್ಬೋರ್ಡ್ ಐಡೆಂಟಿಫಿಕೇಶನ್ ನ್ಯಾವಿಗೇಷನ್ ಸಿಸ್ಟಮ್ ವ್ಯವಸ್ಥೆ ಜಾರಿಗೊಳಿಸಲಾಗಿದೆ. ಈ ವ್ಯವಸ್ಥೆಯಿಂದ ದೃಷ್ಟಿ ವಿಕಲಚೇತನ ನೋಡಿ, ಇದು ಏನು ಹೆಲ್ಪ್ ಆಗುತ್ತೆ, ಇಲ್ಲಿದೆ ಪಾಯಿಂಟ್. ದೃಷ್ಟಿ ವಿಕಲಚೇತನ ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ. ಅಂದ್ರೆ ಇದು ಈ ಕಾಣಿಸ್ತಾ ಇದ್ದವ್ರು ಬಸ್ಸಲ್ಲಿ ಓದಕ್ಕಾಗಲ್ಲ ಬೋರ್ಡ್ಗಳನ್ನ, ಸೊ ಅದನ್ನ ಏನೋ ಧ್ವನಿ ಸ್ಪಂದನ ಮೂಲಕನೇ ನಾವು ವಾಯ್ಸ್ ಕೊಡೋದ್ರ ಮೂಲಕನೇ ಬಸ್ ಯಾವುದು, ಎಲ್ಲಿ ಹೋಗುತ್ತೆ, ಎಲ್ಲಿ ಬರುತ್ತೆ, ಅದನ್ನೆಲ್ಲ ತಿಳ್ಕೊಬೋದು. ಇದನ್ನ ದೃಷ್ಟಿ ವಿಕಲಚೇತನರಿಗೆ ಹೆಲ್ಪ್ ಆಗುತ್ತೆ. ಇದಕ್ಕೋಸ್ಕರ ಮೈಸೂರು ನಗರ ಪಾಲಿಕೆಯಲ್ಲಿ 200 ಬಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು? KSRTC ಅವರು. ಸೊ ಅದಕ್ಕೋಸ್ಕರ ಇವ್ರಿಗೆ ಈ ಅವಾರ್ಡ್ ಬಂದಿದೆ. ಯಾವುದು ಅವಾರ್ಡ್ ಇದು? ಗವರ್ನೆನ್ಸ್ ನೌ ಅವಾರ್ಡ್ ಅಂತ. ಓಕೆ, ವೆರಿ ಇಂಪಾರ್ಟೆಂಟ್ ಅವಾರ್ಡ್ KSRTC. ಮೈಸೂರಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು, ಈ ಒಂದು ಹೊಸ ಟೆಕ್ನಾಲಜಿನ. ಸೊ ದೇಶದಲ್ಲಿ ಮೊದಲ ಖೇಲೋ ಇಂಡಿಯಾ ಬುಡಕಟ್ಟು ಕ್ರೀಡಾಕೂಟ, ವೆರಿ ಇಂಪಾರ್ಟೆಂಟ್. ಮೊದಲ ಖೇಲೋ ಇಂಡಿಯಾ ಬುಡಕಟ್ಟು ಕ್ರೀಡಾಕೂಟ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ನಡೀತಾ ಇದೆ. ಎಲ್ಲಿ ನಡೀತಿದೆ ಮತ್ತೆ ಅದರ ಲೋಗೋ ಇದೆಲ್ಲ ತಿಳ್ಕೊಳ್ಳಿ. ಬುಡಕಟ್ಟು ಕ್ರೀಡಾಪಟುಗಳಿಗೆ ಮಾತ್ರ ನೋಡಿ, ಇದು ಟ್ರೈಬಲ್ ಸ್ಪೋರ್ಟ್ಸ್ ಮನ್ಸ್ಗೆ ಮಾತ್ರ ಮೀಸಲಾಗಿರುವ ಭಾರತದ ಮೊದಲ ರಾಷ್ಟ್ರೀಯ ಬಹು ಕ್ರೀಡಾಕೂಟವಾದ ಖೇಲೋ ಇಂಡಿಯಾ ನೋಡಿ, ಖೇಲೋ ಇಂಡಿಯಾ ಬುಡಕಟ್ಟು ಕ್ರೀಡಾಕೂಟವು ಛತ್ತೀಸ್ಗಢದಲ್ಲಿ 2026 ಮಾರ್ಚ್ 23ರಿಂದ ಏಪ್ರಿಲ್ 3ರವರೆಗೆ ಜರುಗಿತು. ಈ ಕ್ರೀಡಾಕೂಟವನ್ನು ಖೇಲೋ ಇಂಡಿಯಾ ಉಪಕ್ರಮದಲ್ಲಿ ಆಯೋಜಿಸಲಾಗಿದೆ. ಅಧಿಕೃತ ಮಸ್ಕಟ್, ವೆರಿ ಇಂಪಾರ್ಟೆಂಟ್. ಮಸ್ಕಟ್ ಏನಾಗಿದೆ ಅಂತ ನೋಡಿ, ಇಮೇಜ್ ಇದೆಯಲ್ವಾ, ಮೋರ್ವೀರ್ ಅಂತ ಹೆಸರು ನೆನ್ಪಿಟ್ಕೊಳ್ಳಿ. ಛತ್ತೀಸ್ಗಢ ಭಾಷೆಯಲ್ಲಿ ಮೋರ್ವೀರ್ ಅಂತ ಕರೀತಾರೆ. ಓಕೆನಾ? ಮೋರ್ವೀರ್ ನಮ್ಮದೇ ಆದ ಒಂದು ಶೌರ್ಯ ಅನ್ನೋ ಅರ್ಥ ಬರುತ್ತೆ. ಅದಕ್ಕೊಂದು ಸಾಂಗ್ ಕೂಡ ಇತ್ತು, ಅಫಿಷಿಯಲ್ ಸಾಂಗು, ಭಾರತ್ ಕಿ ಜನಜಾತಿ ವಾ ಖೇಲ್ ಛತ್ತೀಸ್ಗಢ ಮಾ ಸುಂದರ್ ಮೇಲ್ ಅಂತ. ಓಕೆನಾ? ಸೊ ಇದು ಮೋರ್ವೀರ್ ಅನ್ನೋದು ಅಲ್ಲಿನ ಮಸ್ಕಟ್ ಆಗಿತ್ತು, ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಇದು. ಸೊ ಇದು ನೆನ್ಪಿಟ್ಕೊಳ್ಳಿ ಸಾಕಿಷ್ಟೇ. ಇದು ದೇಶದ ಮೊದಲ ಖೇಲೋ ಇಂಡಿಯಾ ಬುಡಕಟ್ಟು ಕ್ರೀಡಾಕೂಟ ಎಲ್ಲಿ ನಡೀತು? ಛತ್ತೀಸ್ಗಢದಲ್ಲಿ ನಡೆದಿದೆ. ಫಸ್ಟ್ ಟೈಮ್ ಇಂಡಿಯಾದಲ್ಲಿ ನಡೆದಿರೋದು ಇದು. ಇದರ ಮಸ್ಕಟ್ ಬಂದು ಮೋರ್ವೀರ್ ಆಗಿದೆ. ಓಕೆ, ಸಾಕು. ನೆಕ್ಸ್ಟ್ ಡಾಕ್ಟರ್ CH ಶ್ರೀನಿವಾಸರಾವ್ ಅವರಿಗೆ ಪ್ರೊಫೆಸರ್ MS ಸ್ವಾಮಿನಾಥನ್ ಪ್ರಶಸ್ತಿ ಗೌರವ. MS ಸ್ವಾಮಿನಾಥನ್ ಯಾರಂತ ಗೊತ್ತಿದೆಯಲ್ಲ ಫ್ರೆಂಡ್ಸ್ ನಿಮಗೆ? ಇವರು ಭಾರತದ ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿಯ ಯಾರು ಪಿತಾಮಹ. ಇವರು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರೀತಾರಲ್ವಾ, ಹಸಿರು ಕ್ರಾಂತಿಯ ಪಿತಾಮಹ ಇವರು. ಓಕೆ, ಹವಾಮಾನಕ್ಕೆ ಪೂರಕವಾದ ಕೃಷಿ ಕ್ಷೇತ್ರದಲ್ಲಿ ಮಾಡಿದ ಕೆಲಸಕ್ಕಾಗಿ ನೋಡಿ ಇವರು ICAR ನಿರ್ದೇಶಕರು. ICAR ಬರುತ್ತೆ, ಒಂದು ಬಾಡಿ ಗೊತ್ತಲ್ವಾ, ICAR, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್, ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ. ಇದರ ನಿರ್ದೇಶಕ ಯಾರು?
ಡಾಕ್ಟರ್ CH ಶ್ರೀನಿವಾಸ ರಾವನ್ ಅವರು ಇದರ ನಿರ್ದೇಶಕ, ICAR ನಿರ್ದೇಶಕ. ಇವರು ಯಾವ ಕ್ಷೇತ್ರದಲ್ಲಿ ಕೊಡುಗೆ ಕೊಟ್ಟಿದ್ರು ನೋಡಿ, ಸುಸ್ಥಿರ ಒಣಭೂಮಿ ಬೇಸಾಯ, ಸಸ್ಟೈನೇಬಲ್ ಡ್ರೈಲ್ಯಾಂಡ್ ಫಾರ್ಮಿಂಗ್, ಮತ್ತು ಮಳೆ ಆಧಾರಿತ ಪ್ರದೇಶಗಳಿಗಾಗಿ ನವೀನ ತಂತ್ರಜ್ಞಾನವನ್ನು ಅಭಿವೃದ್ಧಿ ಪಡಿಸಿದ್ರು ಇವರು. ಓಕೆನಾ. ಸೊ ಇವರೇನು ಒಣಭೂಮಿ ಬೇಸಾಯ ಮತ್ತು ಏನು ಮಳೆನೇ ನಂಬ್ಕೊಂಡಿರ್ತಾರಲ್ವಾ, ಸೊ ಅಂತ ಕೃಷಿ ಭೂಮಿ. ಈ ಕೃಷಿ ಭೂಮಿನಲ್ಲಿ ಹೊಸ ರೀತಿಯ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಅಲ್ಲಿ ಫಸಲು ಜಾಸ್ತಿ ಬರೋ ಥರ, ಬೆಳೆ ಕ್ಲೈಮೆಟಿಕ್ ವೇರಿಯೇಷನ್ಗಳನ್ನ ತಡ್ಕೊಳ್ಳೋ ಥರ, ಅಂದರೆ ಸಸ್ಟೈನೇಬಲ್ ಕ್ರಾಪ್ಸ್ ಇದನ್ನೆಲ್ಲ ಡೆವಲಪ್ ಮಾಡಿದ ಕಾರಣಕ್ಕಾಗಿ ಸೊ MS ಸ್ವಾಮಿನಾಥನ್ ಅವಾರ್ಡನ್ನು ಕೊಟ್ಟಿದ್ದಾರೆ. ಈ ಯಾವ ಕ್ಷೇತ್ರದಲ್ಲಿ ಕೊಡ್ತಾರೆ, ಸೊ ಇವ್ರಿಗೆ ಗೊತ್ತಿದೆ ನಿಮಗೆ. MS ಸ್ವಾಮಿನಾಥನ್ ಯಾವ ಕ್ಷೇತ್ರದಲ್ಲಿ ಕೊಡುವಂಥ ಪ್ರಶಸ್ತಿ ಅಂತಂದರೆ ಕೃಷಿ ಕ್ಷೇತ್ರದಲ್ಲಿ, ಅಗ್ರಿಕಲ್ಚರಲ್ಲಿ ಸಾಕಷ್ಟು ಕೊಡುಗೆ ಕೊಟ್ಟಂಥ ವ್ಯಕ್ತಿಗಳಿಗೆ ಈ ಅವಾರ್ಡ್ನ ಕೊಡ್ತಾರೆ. ಸೊ ಇವರು ICARನ ಏನಾಗಿದ್ದಾರೆ, ಇವರು ನಿರ್ದೇಶಕರಾಗಿದ್ದಾರೆ. ಅವರು ಕೊಟ್ಟಿರುವಂಥ ಒಂದು ಅವಾರ್ಡು ನೆನ್ಪಿಟ್ಕೊಳ್ಳಿದ್ದು. ನೆಕ್ಸ್ಟ್ ಒನ್, ಅಣುವಿಜ್ಞಾನಿ ಡಾಕ್ಟರ್ ಅನಿಲ್ ಕಾಕೋಡ್ಕರ್ಗೆ ರಾಷ್ಟ್ರೀಯ ಭಾಸ್ಕರ ಪ್ರಶಸ್ತಿ. ಭಾಸ್ಕರ ಅವಾರ್ಡ್, ರಾಷ್ಟ್ರೀಯ ಭಾಸ್ಕರ ಪ್ರಶಸ್ತಿ ಯಾರಿಗೆ ಸಿಕ್ಕಿದೆ? ಸೊ ನ್ಯಾಷನಲ್ ಭಾಸ್ಕರ ಅವಾರ್ಡ್ ವಿಜಯಪುರದ ಸಿಂದಗಿಯ ಚೆನ್ನವೀರ ಸ್ವಾಮಿ ಪ್ರತಿಷ್ಠಾನದಿಂದ, ನೋಡಿ ಯಾರು ಕೊಡ್ತಾ ಇರೋದು ಇದು ರಾಷ್ಟ್ರೀಯ ಪ್ರಶಸ್ತಿ ಅಂತ ಹೇಳ್ತಾ ಇದ್ದಾರೆ ಗೌರ್ಮೆಂಟ್ ಅಲ್ಲ. ವಿಜಯಪುರ ಸಿಂದಗಿಯ ಚೆನ್ನವೀರ ಸ್ವಾಮಿ ಪ್ರತಿಷ್ಠಾನ ಕೊಡಮಾಡುವ ರಾಷ್ಟ್ರೀಯ ಭಾಸ್ಕರ ಪ್ರಶಸ್ತಿಯನ್ನು ಪದ್ಮ ವಿಭೂಷಣ ಪರಮಾಣು ವಿಜ್ಞಾನ, ನ್ಯೂಕ್ಲಿಯರ್ ಸೈಂಟಿಸ್ಟ್ ಫ್ರೆಂಡ್ಸ್, ಇವರು ವೆರಿ ಇಂಪಾರ್ಟೆಂಟ್ ನ್ಯೂಕ್ಲಿಯರ್ ಸೈಂಟಿಸ್ಟ್ ಇವರು, ಡಾಕ್ಟರ್ ಅನಿಲ್ ಕಾಕೋಡ್ಕರ್ ಅವರು ಭಾಜನರಾಗಿದ್ದಾರೆ. ದೇಶದ ಖ್ಯಾತ ಪರಮಾಣು ವಿಜ್ಞಾನಿ ಮತ್ತು ಅಣುಶಕ್ತಿ ಆಯೋಗದ ನಿರ್ದೇಶಕ, ವೆರಿ ಇಂಪಾರ್ಟೆಂಟ್. ಇವರು ಏನಾಗಿದೆ ಪ್ರೆಸೆಂಟ್ ನೋಡಿ, ದೇಶದ ಖ್ಯಾತ ಪರಮಾಣು ವಿಜ್ಞಾನಿ ಮತ್ತು ಅಣುಶಕ್ತಿ ಆಯೋಗದ ನಿರ್ದೇಶಕರಾಗಿದ್ದಾರೆ ಪ್ರೆಸೆಂಟ್ ಇವರು. ನಿಮ್ಗೆ ಡೈರೆಕ್ಟ್ ಆಗಿ ಹಂಗೂ ಕೇಳ್ಬೋದು, ಪ್ರಸ್ತುತ ಅಣುಶಕ್ತಿ ಆಯೋಗದ ನಿರ್ದೇಶಕರು ಯಾರು ಅಂತ. ಅನಿಲ್ ಕಾಕೋಡ್ಕರ್ ಅವರಿಗೆ ಈ ಅವಾರ್ಡ್ನ ಕೊಟ್ಟಿದ್ದಾರೆ. ಏನಿರ್ತದೆ, 1 ಲಕ್ಷ ರು ನಗದು ಇರುತ್ತೆ, ರಜದ ಫಲಕ ಇರ್ತದೆ, ಸನ್ಮಾನ ಕೂಡ ಇರ್ತದೆ. ಓಕೆ. ಪ್ರತಿಷ್ಠಾಪನಾ ವತಿಯಿಂದ ಭಾಸ್ಕರ್ ರಾಷ್ಟ್ರೀಯ ಪ್ರಶಸ್ತಿಯನ್ನು 2016ರಿಂದ ವಿಜ್ಞಾನ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿದವರಿಗೆ ನೀಡಲಾಗುತ್ತಿದೆ. ನೋಡಿ, ಭಾಸ್ಕರ್ ಪ್ರಶಸ್ತಿ ಯಾರು ಕೊಡೋದು, 2016ರಿಂದ ಈ ಅವಾರ್ಡ್ನ ಸ್ಟಾರ್ಟ್ ಆಗಿದೆ. ವಿಜ್ಞಾನ ಕ್ಷೇತ್ರದಲ್ಲಿ ಮಾತ್ರ ಸಾಧನೆಗೈದವರಿಗೆ ಈ ಅವಾರ್ಡ್ನ ಕೊಡಲಾಗುತ್ತೆ. ಯಾರ್ಯಾರ ಹೆಸರೇನು, ಡಾಕ್ಟರ್ ಅನಿಲ್ ಕಾಕೋಡ್ಕರ್ ಅಂತ. ಇವರು ಯಾರು, ನ್ಯೂಕ್ಲಿಯರ್ ಸೈಂಟಿಸ್ಟ್, ವೆರಿ ಇಂಪಾರ್ಟೆಂಟ್ ಪರ್ಸನಾಲಿಟಿ. ನೆಕ್ಸ್ಟ್, ಕ್ರೀಡಾ ಸಾಧಕರಿಗೆ ಏಕಲವ್ಯ ಪ್ರಶಸ್ತಿ ಫ್ರೆಂಡ್ಸ್. ಇದು ಕ್ರೀಡಾ ಕ್ಷೇತ್ರದಲ್ಲಿ ಕೊಡುವ ಅತ್ಯುನ್ನತವಾದ ಪ್ರಶಸ್ತಿ, ಏಕಲವ್ಯ ಪ್ರಶಸ್ತಿ, ಏಕಲವ್ಯ ಅವಾರ್ಡ್. ಇದನ್ನು 2023ನೇ ಸಾಲು ಅಂದರೆ 2023ನೇ ಅವಾರ್ಡ್ಗಳನ್ನ ಈಗ ಕೊಡ್ತಾ ಇದ್ದಾರೆ. ಓಕೆ. ಸೊ ಯಾರ್ಯಾರು ಬಂದಿದೆ ಅಲ್ಲಿ ಒಟ್ಟು 15 ಜನ ಕೊಟ್ಟಿದ್ದಾರೆ. ನೀವು ಪ್ರಮುಖವಾಗಿರೋರು ನಿಮ್ಗೆ ಇಲ್ಲಿ ನೆನಪಿರಬೇಕು, ಯಾವ ಕ್ಷೇತ್ರ ಕೊಟ್ಟಿದ್ದಾರೆ ಅಂತ ಮ್ಯಾಚ್ ಮಾಡಕ್ಕೆ ಕೇಳ್ಬೋದು ಅಥವಾ ಡೈರೆಕ್ಟಾಗಿ ಒಬ್ಬರನ್ನೇ ಕೇಳ್ಬೋದು. ನೋಡಿ ಇಲ್ಲಿ. ಸೊ ಬ್ಯಾಡ್ಮಿಂಟನ್ ನೋಡಿ, K ಸಾಯಿ ಪ್ರತೀಕ್ ಅಂತ. ಹಾಕಿ ಅಭಯ್ ಸದೇವ್ ಅಂತ. ಅದು ಬಿಟ್ರೆ ಶೂಟಿಂಗ್ ಯಾರಿದ್ದಾರೆ, ದಿವ್ಯಾ TS ಅಂತ ಲೇಡಿ ಇದ್ದಾರೆ ಶೂಟಿಂಗಲ್ಲಿ. ಈಜು ವೆರಿ ಇಂಪಾರ್ಟೆಂಟ್, ಈಜು ಲಾಸ್ಟ್ ಟೈಮ್ KS ಅಲ್ಲಿ ಈಜು ಫೇಮಸ್ ಆಗಿರೋರು ಕೇಳಿದ್ರು, ಈಜಲ್ಲಿ ಸ್ವಿಮ್ಮಿಂಗಲ್ಲಿ. ಅವಿನಾಶ್ S ಗೌಡ ಅಂತ ಈಜು ಸ್ಪರ್ಧೆನಲ್ಲಿ ಇವ್ರಿಗೆ ಅವಾರ್ಡ್, ಏಕಲವ್ಯ ಅವಾರ್ಡ್ ಬಂದಿದೆ. ಅದು ಬಿಟ್ರೆ ಕುಸ್ತಿ ನಮ್ಮ ದೇಶದ ದೇಶೀಯ ಕ್ರೀಡೆ. ಐಶ್ವರ್ಯ P ಕರಿಗಾರ್ ಅವ್ರಿಗೆ ಸಿಕ್ಕಿದೆ ಕುಸ್ತಿ. ಫೆನ್ಸಿಂಗ್ ವೆರಿ ಇಂಪಾರ್ಟೆಂಟ್, ನೈದಿಲೆ, ಹೆಸರು ಚೆನ್ನಾಗಿದೆ, ನೆನ್ಪಿಟ್ಕೋಬಹುದು. ನೈದಿಲೆ ಫೆನ್ಸಿಂಗ್ ಅಂದ್ರೆ ಹೇಳಿ ಫ್ರೆಂಡ್ಸ್. ಇದು ಫೆನ್ಸಿಂಗ್ ಅಂದ್ರೆ ಯಾವ ಕ್ರೀಡೆ ಅಂತ ಹೇಳ್ತೀರಾ, ಕತ್ತಿ ವರಸೆ. ಸೊ ಫೆನ್ಸಿಂಗ್ ಅಂತ ಕರೀತಾರಲ್ವ ಇದನ್ನ. ಸೊ ನೈದಿಲೆ ಅವರು ಇದಕ್ಕೆ ಆಯ್ಕೆ ಆಗಿದ್ದಾರೆ. ಅದು ಬಿಟ್ರೆ ಜಿಮ್ನಾಸ್ಟಿಕ್ ಅಲ್ಲಿ ಉಜ್ವಲ್ ನಾಯ್ಡು ಇದ್ದಾರೆ, ವೇಟ್ ಲಿಫ್ಟಿಂಗ್ ಅಲ್ಲಿ ಉಷಾ ಬೆನ್ ಇದ್ದಾರೆ. ಇದರಲ್ಲಿ ಯಾವ್ದಾದ್ರು ಒಂದು ಕೇಳೋ ಚಾನ್ಸ್ ಇರ್ತದೆ, ಇವನ್ನ ಹೇಗಾದ್ರೂ ಮಾಡಿ ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಿ. ಏಕಲವ್ಯ ಅವಾರ್ಡ್ ಗೌರ್ಮೆಂಟ್ ಕೊಡೋದು 2023ನೇ ಸಾಲಿಗೆ 15 ಜನಕ್ಕೆ ಕೊಟ್ಟಿದೆ. ನೆಕ್ಸ್ಟ್ ನೋಡಿ, ವನ್ಯಜೀವಿ ಸಂರಕ್ಷಣೆಗಾಗಿ ಅನಂತ್ ಅಂಬಾನಿಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿ. ವಂತಾರ ಮಾಡ್ಕೊಂಡಿದ್ದಾರಲ್ಲ ಫ್ರೆಂಡ್, ಜಾಮ್ನಗರಲ್ಲಿ ವಂತಾರ ಅಥವಾ ವನತಾರ ಅಂತಾನೂ ಕರೀತಾರೆ, ವಂತಾರ ಅಂತಾನೂ ಕರೀತಾರೆ. ಸೊ ಅತಿ ದೊಡ್ಡದಾಗಿರುವಂಥ ಒಂದು ವನ್ಯಜೀವಿ ಧಾಮ ಥರನೇ ಮಾಡಿಬಿಟ್ಟಿದ್ದಾರಲ್ವಾ ವಂತಾರ ಅಂತ. ಎಲ್ಲಿ, ಜಾಮ್ನಗರದಲ್ಲಿ. ಈ ಜಾಮ್ನಗರ ಏನು ಫೇಮಸ್ ಗೊತ್ತಾ, ಜಗತ್ತಿನ ಅತಿ ದೊಡ್ಡ ಆಯಿಲ್ ರಿಫೈನರಿ ಇರೋದು ಇಲ್ಲೇ ಫ್ರೆಂಡ್ಸ್, ನೆನ್ಪಿಟ್ಕೊಳ್ಳಿ. ವರ್ಲ್ಡ್ಸ್ ಲಾರ್ಜೆಸ್ಟ್ ಆಯಿಲ್ ರಿಫೈನರಿ ಎಲ್ಲಿದೆ ಅಂದ್ರೆ ಗುಜರಾತ್ನ ಜಾಮ್ನಗರದಲ್ಲಿದೆ. ಯಾರ ಒಡೆತನದಲ್ಲಿದೆ, ರಿಲಯನ್ಸ್ನ ಒಡೆತನದಲ್ಲಿ ಬರುತ್ತೆ. ಓಕೆನಾ. ಆ ಜಾಮ್ನಗರದಲ್ಲಿ ಇದು ವಂತಾರ ಮಾಡಿರೋದು. ಅದಕ್ಕೆ ಪ್ರಾಣಿಗಳನ್ನ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಅವಾರ್ಡ್ ಕೊಟ್ಟಿದ್ದಾರೆ ಅವರಿಗೆ. ಓಕೆನಾ. ಏನು ಅವಾರ್ಡ್ ನೋಡಿ, ರಿಲಯನ್ಸ್ ಸಂಸ್ಥೆ ಮುಖ್ಯಸ್ಥ ಮುಖೇಶ್ ಅಂಬಾನಿ ಪುತ್ರ ಅನಂತ್ ಅಂಬಾನಿ ಗುಜರಾತ್ನಲ್ಲಿ ಜಾಮ್ನಗರದ ಬಳಿ ಖಾಸಗಿ ವನ್ಯಜೀವಿ ಧಾಮವನ್ನು ವಂತಾರ ಎಂಬ ಹೆಸರಿನಲ್ಲಿ ಆರಂಭಿಸಿದ್ದು ವನ್ಯಜೀವಿಗಳನ್ನು ಸಂರಕ್ಷಿಸಿದ್ದಾರೆ. ಒಳ್ಳೆಯದು. ಈ ಕಾರ್ಯಕ್ರಮವನ್ನು ಗುರುತಿಸಿ ಅಮೆರಿಕದ ರಾಷ್ಟ್ರೀಯ ಮಾನವೀಯ ಸಂಘಟನೆ ಮತ್ತು ಪ್ರಾಣಿ ಕಲ್ಯಾಣದ ಅತಿದೊಡ್ಡ ಪ್ರಮಾಣೀಕರಣ ಸಂಸ್ಥೆಯಾದ, ನೋಡಿ ಯಾರು ಕೊಡ್ತಾ ಇರೋದು, ಗ್ಲೋಬಲ್ ಹ್ಯೂಮನ್ ಸೊಸೈಟಿಯು ಕೊಡ್ತಾ ಇರೋದು. ಅವಾರ್ಡ್ ಹೆಸರೇನು, ಗ್ಲೋಬಲ್ ಹ್ಯೂಮನಿಟೇರಿಯನ್ ಅವಾರ್ಡ್ ಫಾರ್ ಅನಿಮಲ್ ವೆಲ್ಫೇರ್ ಅನ್ನೋದನ್ನ ಕೊಡ್ತಾ ಇದ್ದಾರೆ. ಈ ಪ್ರಶಸ್ತಿ ಪಡೆದ ಏಷ್ಯಾದ ಮೊದಲ, ವೆರಿ ಇಂಪಾರ್ಟೆಂಟ್ ನೋಡಿ,
ಯಾಕೆ ಈ ಕ್ವಶನ್ ತಗೊಂಡಿದೆ ಅಂತಂದರೆ ಏಷ್ಯಾದಲ್ಲೇ ಫಸ್ಟ್ ಟೈಮ್ ಒಬ್ಬ ವ್ಯಕ್ತಿಗೆ ಏಷ್ಯಾದ ವ್ಯಕ್ತಿಗೆ ಸಿಕ್ಕಿದೆ. ಈ ಪ್ರಶಸ್ತಿ ಪಡೆದ ಏಷ್ಯಾದ ಮೊದಲ ಮತ್ತು ಜಗತ್ತಿನ ಅತ್ಯಂತ ಕಿರಿಯ ವ್ಯಕ್ತಿ, ಅದಕ್ಕೋಸ್ಕರ ಇದನ್ನು ತಗೊಂಡೆ, ಕೇಳೋ ಚಾನ್ಸ್ ಇದೆ ಅಂತ. ಏಷ್ಯಾದಲ್ಲೇ ಫಸ್ಟ್ ಇವರು ಜಗತ್ತಿನ ಅತ್ಯಂತ ಕಿರಿಯ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಅನಂತ್ ಅಂಬಾನಿ ಪಾತ್ರರಾಗಿದ್ದಾರೆ. ಈ ಪ್ರಶಸ್ತಿಯನ್ನು ಪ್ರಾಣಿಗಳ ಕಲ್ಯಾಣ ಸಂರಕ್ಷಣಾ ಕ್ಷೇತ್ರದಲ್ಲಿ ಕೊಡಮಾಡೋ ಪ್ರಶಸ್ತಿ ಎಂದು ಪರಿಗಣಿಸಲಾಗಿದೆ. ಓಕೆನಾ. ಸೊ ಯಾರ್ಯಾರಿಗೆ? ಅನಂತ್ ಅಂಬಾನಿಗೆ ಕೊಟ್ಟಿರೋದು. ನೆಕ್ಸ್ಟ್, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರಿಗೆ ಫಿಫಾ ಶಾಂತಿ ಪ್ರಶಸ್ತಿ. ಏನಿಲ್ಲ ಫ್ರೆಂಡ್ಸ್, ಇದು ಫಿಫಾ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗಿದೆ ಅಲ್ವಾ, ಜೂನ್ ಜುಲೈನ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಆತಿಥ್ಯ ವಹಿಸಿರೋ ದೇಶಗಳು ನೆನ್ಪಿಟ್ಕೊಳ್ಳಿ, ಒಂದು ಅಮೆರಿಕ, ಮೆಕ್ಸಿಕೋ, ಕೆನಡಾ, ನಾರ್ತ್ ಅಮೆರಿಕನ್ ಕಾಂಟಿನೆಂಟಲ್ ಬರುವಂತಹ 3 ದೇಶಗಳು ಇದಕ್ಕೆ ಆತಿಥ್ಯನ ವಹಿಸಿದವೆ. ಸೊ ಅಲ್ಲಿ ದೇಶಗಳ ಜಂಟಿ ಆತಿಥ್ಯದಲ್ಲಿ ಫಿಫಾ ವಿಶ್ವಕಪ್ ಟೂರ್ನಿಯು ಜರುಗಲಿದ್ದು, ಟೂರ್ನಿಯ ಪೂರ್ವಭಾವಿಯಾಗಿ 2025 ಡಿಸೆಂಬರ್ 6ರಂದು ನಡೆದ ತಂಡಗಳ ಡ್ರಾ ಪ್ರಕಟ ಸಮಾರಂಭದಲ್ಲಿ ಡೊನಾಲ್ಡ್ ಟ್ರಂಪ್ ರವರಿಗೆ ಈ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ, ನೋಡ್ಕೊಳ್ಳಿ. ಓಕೆ, ಫಿಫಾ ಇಷ್ಟೇ ಸಾಕಿಲ್ಲ, ಬೇರೆ ಏನಿಲ್ಲ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಎಲ್ಲ ಅವಾರ್ಡ್ ಬೇಕು ಅಂತ ಅವತ್ತಿಂದ ಕೇಳ್ತಾ ಇದ್ರು, ನೋಬೆಲ್ ಅವಾರ್ಡ್ಗಳನ್ನೆಲ್ಲ ಯಾವುದು ಕೊಟ್ಟಿರಲಿಲ್ಲ. ಈಗ ಇಲ್ಲಿ ಯಾವ ದೇಶದಲ್ಲಿ ನಡೀತಾ ಇದೆಯಲ್ಲ, ಸೊ ತೊಗೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅಮೆರಿಕ, ಮೆಕ್ಸಿಕೋ ಮತ್ತು ಕೆನಡಾ ದೇಶಗಳೆಲ್ಲ ಹೋಸ್ಟ್ ಮಾಡ್ತಿದ್ದಾವೆ ಫಿಫಾ ವರ್ಲ್ಡ್ ಕಪ್ನ, ಫುಟ್ಬಾಲ್ ವರ್ಲ್ಡ್ ಕಪ್ನ. ಓಕೆ, ನೆಕ್ಸ್ಟ್ ಓಕೆ, ನಾನು ತುಂಬ ಇನ್ನೂ ಅವಾರ್ಡ್ಗಳು ತಗೊಂಡ್ರೆ ತುಂಬ ಸಿಗುತ್ತೆ. ನನಗೆ ಇಂಪಾರ್ಟೆಂಟ್ ಅನ್ಸಿದ್ನ ಮಾತ್ರ ಅವಾರ್ಡ್ಗಳನ್ನ ಪಿಕ್ ಮಾಡಿದ್ದೀನಿ. ನೋಡುವ, ಇನ್ನೂ ಟೈಮ್ ಸಿಕ್ಕರೆ ಇನ್ನೊಂದು ವೀಡಿಯೋನ ಅವಾರ್ಡ್ಗಳಿಗೆ ಸಂಬಂಧಪಟ್ಟಂಗೆ ಮಾಡ್ತೀನಿ. ಈಗ ಸದ್ಯಕ್ಕೆ ಇಷ್ಟಿರಲಿ. ಓಕೆ ಫ್ರೆಂಡ್ಸ್, ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗುವ. ಮತ್ತೆ ಇನ್ನೊಂದು ತಿಂಗಳು ಅಥವಾ 2 ತಿಂಗಳದ ಕರೆಂಟ್ ಅಫೇರ್ಸ್ ನೆಕ್ಸ್ಟ್ ವೀಡಿಯೋನ ಅದನ್ನು ಹಾಕ್ತೀನಿ. ಸೊ ಜಸ್ಟ್ ಕೀಪ್ ವಾಚಿಂಗ್, ಕೀಪ್ ಲರ್ನಿಂಗ್. ಥ್ಯಾಂಕ್ ಯು ಸೊ ಮಚ್.